one reaction, nucleophilic substitution unimolecular reaction. One stand for unimolecular. This is observed in tertiary alkyl halides. ಅಂದರೆ ಹ್ಯಾಲೋಜನ್ ಏನು ಅಟ್ಯಾಚ್ ಆಗಿರುತ್ತಲ್ಲ, ಹ್ಯಾಲೋಜನ್ ಅಟ್ಯಾಚ್ ಟು ದ ಕಾರ್ಬನ್ ಆಟಮ್ ಈಸ್ ಹ್ಯಾವಿಂಗ್ 3 ಬಲ್ಕಿ ಗ್ರೂಪ್ಸ್. ಇಲ್ಲಿ ಸ್ಮಾಲ್ ಗ್ರೂಪ್ಸ್ ಇರೋ ಹಾಗಿಲ್ಲ, 3 ಬಲ್ಕಿ ಗ್ರೂಪ್ಸೇ ಇರಬೇಕು, 3 ವೇಲೆನ್ಸಿಗೂ. 1 ವೇಲೆನ್ಸಿ ಗೆಟ್ ಸ್ಯಾಟಿಸ್ಫೈಡ್ ಬೈ ಹ್ಯಾಲೈಡ್ ಅಯಾನ್ ಇರುತ್ತೆ, ರಿಮೈನಿಂಗ್ 3 ವೇಲೆನ್ಸೀಸ್ ಆರ್ ಗೆಟ್ ಸ್ಯಾಟಿಸ್ಫೈಡ್ ಬೈ 3 ಬಲ್ಕಿ ಗ್ರೂಪ್ಸ್. ಇದ್ದರೆ ನಾವಲ್ಲಿ SN1 ರಿಯಾಕ್ಷನನ್ನು ಅಬ್ಸರ್ವ್ ಮಾಡ್ಬೋದು. ದಿಸ್ ಈಸ್ ಕಾಲ್ಡ್ ಟರ್ಷಿಯರಿ. ಸೊ ದೇರ್ ಆರ್ 4 ಕಾರ್ಬನ್ ಆಟಮ್ಸ್ ಆರ್ ದೇರ್. ನಾವು ಇಲ್ಲಿ ಕಾಮನ್ ನೇಮ್ ಬರಿತಾ ಇದ್ದೀವಿ, ಹಾಗಾಗಿ ಇಡೀ ಮಾಲಿಕ್ಯೂಲಲ್ಲಿ ಎಷ್ಟು ಕಾರ್ಬನ್ಸ್ ಇದೆ ಅಂತ ಕೌಂಟ್ ಮಾಡ್ಕೋಬೇಕು. 4 ಕಾರ್ಬನ್ಸ್. ಬಟೈಲ್, Br ಸ್ಟ್ಯಾಂಡ್ ಫಾರ್ ಬ್ರೋಮೈಡ್. ದಿಸ್ ಈಸ್ ಕಾಮನ್ ನೇಮ್ ಫಾರ್ ದಿಸ್ ಕಂಪೌಂಡ್. ವಾಟ್ ಇಸ್ ಐಯುಪ್ಯಾಕ್ ನೇಮ್ ಫಾರ್ ದಿಸ್ ಅಂತ ನಾವು ನಂಬರಿಂಗ್ ಇಲ್ಲಿಂದ ಶುರು ಮಾಡಿಕೊಂಡ್ರೆ 1 2 3 ಆಗುತ್ತೆ. 3 ಇದ್ದರೆ ರೂಟ್ ವರ್ಡ್ ಈಸ್ ಪ್ರೋಪ್. ಸೊ ಕಾರ್ಬನ್ ಆಟಮ್ಸ್ ಆರ್ ಕನೆಕ್ಟೆಡ್ ಬೈ ಸಿಂಗಲ್ ಬಾಂಡ್, ಏನಾಗಿರುತ್ತೆ ಪ್ರೋಪೇನ್. But second carbon is having 2 substituent groups, one for bromo, another for methyl. Bromo alphabetically ನಾವು ಅರೇಂಜ್ ಮಾಡಿದಾಗ ಬ್ರೋಮೋ ಗೆಟ್ ಅಟ್ಯಾಚ್ ಟು ದ ಸೆಕೆಂಡ್ ಕಾರ್ಬನ್, ಹಾಗಾಗಿ 2 ಬ್ರೋಮೋ. methyl group is also attached to the second carbon, ಹಾಗಾಗಿ 2 methyl. The name of IUPAC name of this compound is 2 bromo 2 methyl propane. So when tertiary butyl bromide is reacts with aqueous KOH, this is also substitution reaction. This undergo complete ionization in water, K plus and OH minus. OH minus is nothing but a nucleophile. Okay, so product is Br get substituted by OH, so remaining 3 groups are as it is. This is called tertiary butyl alcohol. T stand for tertiary, butyl, OH stand for alcohol. So when tertiary butyl bromide is reacts with aqueous KOH, tertiary butyl alcohol is formed. So how tertiary butyl alcohol is formed? So that is nothing but mechanism. So first write a structure of tertiary butyl bromide. What happens when it reacts with a nucleophile? Nucleophile means OH minus here. This is a nucleophile. Okay. So first it will attach to the carbon atom from front side. Front side ಇಂದ ಅಟ್ಯಾಕ್ ಆಗಲಿಕ್ಕೆ ನೋಡುತ್ತೆ ನ್ಯೂಕ್ಲಿಯೋಫೈಲು. This is electronegative element. That's why nucleophile also negative sign. So repulsion will be taking place. ಅಂದರೆ ನ್ಯೂಕ್ಲಿಯೋಫೈಲ್ ಬಂದುಬಿಟ್ಟು ಕಾರ್ಬನ್ನ ಫ್ರಂಟ್ ಸೈಡಿಗೆ ಅಟ್ಯಾಕ್ ಆಗಲಿಕ್ಕೆ ನೋಡುತ್ತೆ, ಆದರೆ Br ಅದನ್ನು ಅಪೋಸ್ ಮಾಡುತ್ತೆ. ಯಾಕಂದರೆ ದಿಸ್ ಈಸ್ ಆಲ್ಸೋ ಎಲೆಕ್ಟ್ರೋನೆಗೆಟಿವ್, ನ್ಯೂಕ್ಲಿಯೋಫೈಲ್ ಆಲ್ಸೋ ಎಲೆಕ್ಟ್ರೋನೆಗೆಟಿವ್. ದಟ್ಸ್ ವೈ ಇಲ್ಲಿ ಫ್ರಂಟ್ ಸೈಡಿಂದ ಅಟ್ಯಾಕ್ ಆಗೋದಿಲ್ಲ. ಹಾಗಾಗಿ ನ್ಯೂಕ್ಲಿಯೋಫೈಲು ಬ್ಯಾಕ್ ಸೈಡಿಂದ ಬಂದು ಅಟ್ಯಾಕ್ ಆಗಲಿಕ್ಕೆ ಟ್ರೈ ಮಾಡುತ್ತೆ, ಆದರೆ ಇಲ್ಲಿ ಅಪೋಸಿಷನ್ ಆಗುತ್ತೆ. ಯಾಕಂದರೆ ದೇರ್ ಆರ್ 3 ಬಲ್ಕಿ ಗ್ರೂಪ್ಸ್ ಆರ್ ದೇರ್. 3 ಜನ ಬಲ್ಕಿ ಗ್ರೂಪ್ಸ್ ಇರೋದ್ರಿಂದ ಅವರು ನ್ಯೂಕ್ಲಿಯೋಫೈಲ್ ಬಂದು ಬ್ಯಾಕ್ ಸೈಡಿಂದ ಅಂದರೆ ಬ್ರೋಮೈಡ್ಗೆ ಅಪೋಸಿಟ್ ಸೈಡಿಂದ ಬಂದು ಅಟ್ಯಾಕ್ ಆಗಲಿಕ್ಕೆ ಟ್ರೈ ಮಾಡಿದಾಗ ಇವರು ಪ್ರಿವೆಂಟ್ ಮಾಡ್ತಾರೆ. ಅದಕ್ಕೆ ಇದನ್ನು ಸ್ಟೀರಿಕ್ ಹಿಂಡರೆನ್ಸ್ ಅಂತ ಕರಿತೀವಿ. ದಟ್ಸ್ ವೈ ಇಲ್ಲಿ ಒಂದು ಸ್ಟೆಪ್ಪಲ್ಲಿ ರಿಯಾಕ್ಷನ್ನ ಬರೆಯೋಕ್ಕೆ ಬರೋದಿಲ್ಲ. ಟರ್ಷರಿ ಬಟೈಲ್ ಬ್ರೋಮೈಡ್ ಏನಿದೆ ಅಲ್ಲ, ಫಸ್ಟ್ ಇಟ್ ಅಂಡರ್ಗೋ ಸ್ಲೋ ಅಯನೈಜೇಷನ್, ನಿಧಾನಕ್ಕೆ. ಯಾಕಂದರೆ ದಿಸ್ ಈಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆರ್ ವೆರಿ ಸ್ಲೋ ರಿಯಾಕ್ಷನ್ ಬಿಕಾಸ್ ದೇ ಆರ್ ಮಾಲಿಕ್ಯೂಲ್ ಇನ್ ನೇಚರ್. ಯಾರು ಮಾಲಿಕ್ಯೂಲ್ ಇನ್ ನೇಚರಲ್ಲಿ ಇರ್ತಾರೆ ಅಲ್ಲಿ ರಿಯಾಕ್ಷನ್ ಭಾಳ ನಿಧಾನಕ್ಕೆ ನಡೀತೆ. ಅದಕ್ಕೆ ಇದು ಸ್ಲೋ ಆಗಿ ಅಯೋನೈಸ್ ಆಗುತ್ತೆ. ಆಗಿಬಿಟ್ಟು ಇದನ್ನು ನಾವು ಸ್ಲೋ ಅಯೋನೈಜೇಷನ್ ಅಂತ ಕರಿತೀವಿ. Br ಮೈನಸ್ಸು ಎಲಿಮಿನೇಟ್ ಆಯಿತು. ಸೊ ಸ್ಲೈಟಾಗಿ ಗ್ರೂಪ್ಸ್ 109 ಡಿಗ್ರಿ 28 ಮಿನಿಟ್ಸ್ ಇರೋದು ಗ್ರೂಪ್ ಗೆಟ್ ರೋಟೇಟ್ ಆಗುತ್ತೆ. ಅದು ಹೇಗೆ ಅಂತ ನೋಡಬೇಕು. ಇದು ಪ್ಲೇಸ್ ಖಾಲಿ ಆಯ್ತಲ್ಲ, ಇದು ಗ್ರೂಪ್ ಇಲ್ಲಿಗೆ ಬಂತು. ದಿಸ್ ಈಸ್ CH3,
ದ ಸೆಕೆಂಡ್ ಒನ್, ಇದು ಆಲ್ಸೋ ಗ್ರೂಪ್ ಗೆಟ್ ರೊಟೇಟೆಡ್, ದಿಸ್ ಗ್ರೂಪ್ ಆಲ್ಸೋ ಗೆಟ್ ರೊಟೇಟೆಡ್, ಈ ರೀತಿ ಬರುತ್ತೆ. ಬಟ್ ಇಲ್ಲಿ ಎಲೆಕ್ಟ್ರಾನ್ಸು ಬ್ರೋಮೈಡ್ ಕಡೆಗೆ ಶಿಫ್ಟ್ ಆಗಿರೋದ್ರಿಂದ ದಿಸ್ ಕಾರ್ಬನ್ ಈಸ್ ಲೂಸಸ್ ಇಟ್ಸ್ ಎಲೆಕ್ಟ್ರಾನ್, ದಟ್ಸ್ ವೈ ಇಟ್ ಕ್ಯಾರಿ ಪಾಸಿಟಿವ್ ಸೈನ್. ಇದಕ್ಕೆ ನಾವು ಪ್ಲೇನಾರ್ ಕಾರ್ಬೋಕ್ಯಾಟಯನ್ ಅಂತ ಕರಿತೀವಿ. ಅಂದರೆ ವೆನ್ ಟರ್ಷರಿ ಬಟೈಲ್ ಬ್ರೋಮೈಡ್ ಅಂಡರ್ಗೋಸ್ ಸ್ಲೋ ಅಯೋನೈಜೇಷನ್ ಪ್ಲೇನಾರ್ ಕಾರ್ಬೋಕ್ಯಾಟಯನ್ ಈಸ್ ಫಾರ್ಮ್ಡ್. ಅಂದರೆ ಇಲ್ಲಿ 109 ಡಿಗ್ರಿ 28 ಮಿನಿಟ್ಸ್ ಇದ್ದ ಬಾಂಡ್ ಆ್ಯಂಗಲು ಇಲ್ಲಿ ಮೆಜರ್ ಮಾಡಿದಾಗ ನಮಗೆ 120 ಡಿಗ್ರಿ ಸಿಗುತ್ತೆ. ಅಂದರೆ ಗ್ರೂಪ್ಸ್ ಆರ್ ಫಾರ್ ಅವೇ ಫ್ರಮ್ ಈಚ್ ಅದರ್ ಆದರೂ ಅಂತ ಅರ್ಥ. ಇದ್ರ ಮೇಲೆ ರಿಯಾಕ್ಷನಿನ ರೇಟು ಡಿಪೆಂಡ್ ಆಗಿರುತ್ತೆ. ಅಂದರೆ ರಿಯಾಕ್ಷನಿನ ವೇಗ ನಾವು ಟೆಸ್ಟ್ ಟ್ಯೂಬಲ್ 2 ತೊಗೊಂಡಿವಿ, ಟರ್ಷರಿ ಬಟೈಲ್ ಬ್ರೋಮೈಡು ಮತ್ತು KOH. ಆದರೆ ನಮಗೆ ಟರ್ಷರಿ ಬಟೈಲ್ ಆಲ್ಕೋಹಾಲ್ ಬರುತ್ತೆ, ಬಟ್ ರಿಯಾಕ್ಷನ್ನ ವೇಗ ಇಟ್ ಡಿಪೆಂಡ್ಸ್ ಆನ್ ಓನ್ಲಿ ಕಾನ್ಸಂಟ್ರೇಷನ್ ಆಫ್ ದ ಟರ್ಷರಿ ಬಟೈಲ್ ಬ್ರೋಮೈಡ್ ಬಟ್ ನಾಟ್ ಆನ್ ದ ನ್ಯೂಕ್ಲಿಯೋಫೈಲ್. ಯಾಕೆ ಅಂತ ಹೇಳ್ತಾ ಇದ್ದೀನಿ. ಸೊ ಒನ್ಸ್ ದ ಪ್ಲೇನಾರ್ ಕಾರ್ಬೋಕ್ಯಾಟಯನ್ ಈಸ್ ಫಾರ್ಮ್ಡ್, ಕಾರ್ಬೋಕ್ಯಾಟಯನ್ ಬಂದ ತಕ್ಷಣ ಏನಾಗ್ಬಿಡುತ್ತೆ, ಇನ್ ದ ಸೇಮ್ ರಿಯಾಕ್ಷನ್ ಮೀಡಿಯಾ ನ್ಯೂಕ್ಲಿಯೋಫೈಲ್ ಈಸ್ ದೇರ್. ಇಲ್ಲಿ ಪ್ಲಸ್ ಸೈನ್ ಇರುತ್ತೆ. ಸೆಕೆಂಡ್ ಸ್ಟೆಪ್ ಬರ್ಕೋಬೇಕಾದಾಗ ನೀವು ಪ್ಲಸ್ ಸೈನನ್ನು ಕಂಪಲ್ಸರಿಯಾಗಿ ಬರೀಬೇಕು. ನ್ಯೂಕ್ಲಿಯೋಫೈಲ್ ಅಂದರೆ OH-, ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೇಮ್ ರಿಯಾಕ್ಷನ್ ಮೀಡಿಯಾ, ಅದೇ ಮೀಡಿಯಾದಲ್ಲೇ ಇರ್ತದೆ. ಹಾಗಾಗಿ ಇಟ್ ಗೆಟ್ ಅಟ್ಯಾಕ್ಸ್ ಟು ದ ಫ್ರಂಟ್ ಸೈಡ್ ಆಫ್ ದಿ ಕಾರ್ಬನ್ ಆಟಮ್ ಆ್ಯಂಡ್ ಇಟ್ ಆಲ್ಸೋ ಗೆಟ್ ಅಟ್ಯಾಕ್ ಫ್ರಮ್ ಬ್ಯಾಕ್ ಸೈಡ್ ಆಫ್ ದಿ ಕಾರ್ಬನ್ ಆಟಮ್. ಅಂದರೆ ಇದು ಫ್ರಂಟ್ ಸೈಡಿಂದಾದರೂ ಹೋಗಿ ಅಟ್ಯಾಕ್ ಆಗ್ಬೋದು ಕಾರ್ಬನಿಗೆ, ಅಥವಾ ಬ್ಯಾಕ್ ಸೈಡಿಂದಾದರೂ ಹೋಗಿ ಅಟ್ಯಾಕ್ ಆಗ್ಬೋದು. ಆದರೆ ಇದು ರಿಯಾಕ್ಷನ್ನು ಫಾಸ್ಟಾಗಿ ನಡೆಯುತ್ತೆ. ರಿಯಾಕ್ಷನ್ ಯಾಕೆ ಫಾಸ್ಟಾಗಿ ನಡೆಯುತ್ತೆ? ಈ ರಿಯಾಕ್ಷನ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಇನ್ ಬಿಟ್ವೀನ್ ದ ಅಯಾನ್ಸ್ಗಳ ಮಧ್ಯೆ ನಡೆಯುತ್ತೆ. ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ದಟ್ಸ್ ವೈ ದಿಸ್ ಟೈಪ್ ಆಫ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆ್ಯಸ್ ಇನ್ಸ್ಟಂಟೇನಿಯಸ್ ರಿಯಾಕ್ಷನ್. ಇವನ್ನ ಇನ್ಸ್ಟಂಟ್ ಕಾಫಿ, ಇನ್ಸ್ಟಂಟ್ ಟೀ ಅಂತ ಏನು ಕರಿತೀರಲ್ಲ, ಹಂಗೆ ಇನ್ಸ್ಟಂಟೇನಿಯಸ್ ಆಗಿ ನಡೆದುಬಿಡುತ್ತೆ, ಅಂದರೆ ಫಾಸ್ಟಾಗಿ ನಡೆಯುತ್ತೆ. ವಿ ಕಾಂಟ್ ಮೆಜರ್ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ಸ್ ಫಾರ್ ದ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಅಂತ. ಅಂದರೆ ಪ್ರಾಡಕ್ಟ್ ಬರಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತು ಅಂತ ನಾವು ಮೆಜರ್ ಮಾಡೋಕ್ಕೆ ಆಗೋಲ್ಲ, ಅಷ್ಟು ಫಾಸ್ಟಾಗಿ ನಡೀತಾವೆ ಅಯಾನಿಕ್ ರಿಯಾಕ್ಷನ್ಸ್. ಹಾಗಾಗಿ ನೀವು ಫ್ರಂಟ್ ಸೈಡಿಂದ ಹೋಗಿ ಅಟ್ಯಾಕ್ ಆದಾಗ ಒಂದು ಪ್ರಾಡಕ್ಟನ್ನು ಬರೀಬೇಕು. ಅಂದರೆ ಫ್ರಂಟಿಗೆ ಕಾರ್ಬನ್ನ ಬಾಯಿಗೆ OH ಹಾಕಬೇಕು ಅಂತ ಅರ್ಥ. ಉಳಿದ ರಿಮೈನಿಂಗ್ 3 ಗ್ರೂಪ್ಸನ್ನು ನೀವು ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು. CH3 CH3. ಇಲ್ಲ ಮ್ಯಾಮ್, ನಾನು ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡ್ತಿದ್ದೆ, ಆವಾಗ 1 ಮೋರ್ ಪ್ರಾಡಕ್ಟ್ ಬರುತ್ತೆ. ಕಾರ್ಬನಿನ ಬೆನ್ನಿಗೆ OH-ಅನ್ನು ಬರೀಬೇಕು. ಇದಕ್ಕೆ ಮೌತ್ ಅಂತ ಕರಿತೀವಿ, ಇದು ಬ್ಯಾಕ್ ಸೈಡ್ ಬೆನ್ ಅಂತ ಕರಿತೀವಿ. ಉಳಿದ 3 ಗ್ರೂಪ್ಸ್ ಮತ್ತೆ ಈ ರೀತಿ ರೊಟೇಟ್ ಆಗ್ತಾರೆ. CH3 CH3 CH3. ಅಂದರೆ ದಿಸ್ ಈಸ್ ಆಲ್ಸೋ ಟರ್ಷರಿ ಬಟೈಲ್ ಆಲ್ಕೋಹಾಲ್, ದಿಸ್ ಈಸ್ ಆಲ್ಸೋ ಟರ್ಷರಿ ಬಟೈಲ್ ಆಲ್ಕೋಹಾಲ್. ಇದು ನಮಗೆ 50% ಬರುತ್ತೆ, ಇದು ನಮಗೆ 50% ಬರುತ್ತೆ. ಇದಕ್ಕೆ ಡೆಕ್ಸ್ಟ್ರೋ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಲಿವೋ. ಅಂದರೆ ಇಬ್ಬರೂ ಟರ್ಷರಿ ಬಟೈಲ್ ಆಲ್ಕೋಹಾಲೇ, ಬಟ್ ನಮಗೆ 2 ಪ್ರಾಡಕ್ಟ್ಸು ಫಾರ್ಮೇಷನ್ ಆಗುತ್ತೆ. ಇದು 50% ಬಂದರೆ ಇದು 50% ಬರುತ್ತೆ. ಇದಕ್ಕೆ ನಾವು ರೇಸಮಿಕ್ ಮಿಕ್ಸರ್ಸ್ ಅಂತ ಕರಿತೀವಿ, ರೈಟ್? ಆದರೆ ನಾವಿಲ್ಲಿ ರೇಟನ್ನು ನೋಡ್ಕೊಳ್ಳೋಣ. ರೇಟ್ ಆಫ್ ರಿಯಾಕ್ಷನ್ನು ಇದು ಈ ಪ್ರಾಡಕ್ಟ್ ಬರಲಿಕ್ಕೆ 2 ಸ್ಟೆಪ್ಪಲ್ಲಿ ನಡೆದಿದೆ ರಿಯಾಕ್ಷನ್. ಬಟ್ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ದ ಸ್ಲೋ ಸ್ಟೆಪ್ ಅಂತ ಹೇಳ್ಕೊಟ್ಟಿರ್ತೀವಿ ಕೈನೆಟಿಕ್ಸಲ್ಲಿ. ಸ್ಲೋಯೆಸ್ಟ್ ಸ್ಟೆಪ್ ಆಫ್ ದ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಎ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಹೇಳ್ಕೊಟ್ಟಿರ್ತೀವಿ. ಹಾಗಾಗಿ ಇದು ಸ್ಲೋಯೆಸ್ಟ್ ಸ್ಟೆಪ್ಪು. ಇಲ್ಲಿ ಒಂದೇ ಒಂದು ರಿಯಾಕ್ಟೆಂಟ್ ಇದೆ, ಹಾಗಾಗಿ ರೇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು C ಬರೆದ್ಬಿಟ್ಟು ಕಂಡೆನ್ಸ್ ಮಾಡಬೇಕು. 3 CH3 ಗ್ರೂಪ್ ಇದೆ, ಹಾಗಾಗಿ CH3 ಥ್ರೈಸ್. ನೆಕ್ಸ್ಟ್ Br ಇದೆ. ನಾವಿಲ್ಲಿ ಎಷ್ಟು ಮೋಲ್ಸಲ್ಲಿದೆ ಅಂತ ನೋಡ್ಕೋಬೇಕು. ಇದು 1 ಮೋಲಲ್ಲಿದೆ, ಪವರನ್ನು ರೈಸ್ ಮಾಡ್ಕೋಬೇಕು. ಹಾಗಾಗಿ ಆರ್ಡರ್ ಆಫ್ ರಿಯಾಕ್ಷನ್ನು ನಾವು ಸಮ್ ಆಫ್ ದ ಪವರ್ಸನ್ನು ಕೂಡಿಸ್ಬೇಕು ಅಂತ ಇದೆ ರೂಲು, ಹಾಗಾಗಿ 1 ಬಂತು. ಅಂದರೆ ದಿಸ್ ಈಸ್ ಎ ಯೂನಿಮಾಲಿಕ್ಯುಲರ್, ಅಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ನು. ದಿಸ್ ಈಸ್ ನಥಿಂಗ್ ಬಟ್ SN1 ರಿಯಾಕ್ಷನ್ನು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ನು. ಅಂದರೆ Br ಜಾಗದಲ್ಲಿ ಬಂದುಬಿಟ್ಟು ನ್ಯೂಕ್ಲಿಯೋಫೈಲು ಸಬ್ಸ್ಟ್ಯೂಟ್ ಆಗಿದೆ, ಹಾಗಾಗಿ ಇದನ್ನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ನು. 1 ಅಂದರೆ ಇಬ್ಬರೂ ಇದ್ದಾರೆ, ಆದರೆ ರೇಟ್ ಆಫ್ ರಿಯಾಕ್ಷನ್ನು ಒಬ್ಬರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ದಿಸ್ ಈಸ್ ಕಾಲ್ಡ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ನು. ಅಂದರೆ ಇಟ್ ಈಸ್ ಅಬ್ಸರ್ವ್ಡ್ ಇನ್ ಟರ್ಷರಿ ಬಟೈಲ್ ಬ್ರೋಮೈಡು, ರೈಟ್?